ಇನ್ನು ನಾನು ಮಾತನಾಡೋವರೆಗೆ ಅಶ್ವಥ್ ನಾರಾಯಣ ಅವರು ಇರಬೇಕಿತ್ತು. ಸಚಿವ ಅಶ್ವಥ್ ನಾರಾಯಣ ವಿರುದ್ಧ ಅನಿತಾ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಬುರುಡೆ ಬಿಡಬಾರದು ಅಂತ ಅನಿತಾ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಲೇಶ್ವರಮಲ್ಲಿ ಮೊದಲು ಅಭಿವೃದ್ಧಿ ಮಾಡಲಿ, ಮಲ್ಲೇಶ್ವರಮಲ್ಲಿ ನಾನು ನೋಡ್ತಾ ಇರ್ತೀನಿ ಅಲ್ಲಿನ ಅವ್ಯವಸ್ಥೆಗಳು, ಅಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ, ಅದ್ರ ಬಗ್ಗೆ ಮೊದಲು ಅಶ್ವಥ್ ನಾರಾಯಣ ಅವರು ಗಮನ ಹರಿಸಲಿ. ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ತಮ್ಮ ಕಾಲದಲ್ಲಿ ಆಗಿದ್ದು, ಬಿಜೆಪಿ ಸರ್ಕಾರದಿಂದ ಆಗಿದ್ದು, ನಾವು ಮಾಡಿದ್ದು ಅಂತ ಕ್ರೆಡಿಟ್ ಪಡ್ಕೊಳ್ಳೋಕೆ ಹೋಗಬಾರ್ದು. ಕುಮಾರಸ್ವಾಮಿ ಅವರು ಮಾಡಿದಂಥ ಎಷ್ಟೋ ಯೋಜನೆಗಳ 3.25% ಆಗಿತ್ತು. ಅದರಲ್ಲೂ ಕುಡಿಯುವ ನೀರಿನ ಯೋಜನೆ ಅಂತೂ ಅದು 3.25% ಮುಗಿದೋಗಿತ್ತು. ಈಗ ಬಂದು ಇವರು ಈ ರೀತಿ ನಾವು ತಂದಿದ್ದು, ನಾವು ಕೊಟ್ಟಿದ್ದು ಅಂತ ಕ್ರೆಡಿಟ್ ಪಡ್ಕೊಳ್ತಾ ಇದ್ದಾರೆ. ಬರೀ ಬುರುಡೆ ಬಿಡ್ತಾರೆ ಅಶ್ವಥ್ ನಾರಾಯಣ ಅವರು ಅಂತ ಅನಿತಾ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇದು 540 ಕೋಟಿ ಇದು ಸತ್ತೆಗಾಲದಿಂದ ನೀರು ಪಂಪ್ ಮಾಡೋ ಅಂಥದ್ದು. ಈಗ್ಲೂರು ಡ್ಯಾಮ್ಗೆ ಮತ್ತು ಇಲ್ಲಿ ಇದಕ್ಕೆ ಮಂಚಿನ ಬೆಲೆ ಇದಕ್ಕೆ ಎಲ್ಲದಕ್ಕೂ ನೀರು ಪಂಪ್ ಮಾಡೋ ಅಂಥದ್ದು. ಇದು ಕುಡಿಯೋ ನೀರಿಗೂ ಬಳಕೆ ಮಾಡ್ಕೋಬೋದು, ಜೊತೆಗೆ ರೈತರು ಕೃಷಿಗೂ ಅನುಕೂಲ ಮಾಡ್ಕೋಬೋದು. ಅದೂ ಕುಮಾರಸ್ವಾಮಿ ಅವ್ರದ್ದೇ ಎಲ್ಲ ಆಗಿ 70-80 ಭಾಗ ಕೆಲಸ ಆಗೋಗಿದೆ. ಈಗ ಬಂದು ನಂದು ಅಂದರೆ ಏನು ಹೇಳಿ. ಕುಮಾರಸ್ವಾಮಿ ಅವರು ಈ ಒಂದು ಪ್ರೋಗ್ರಾಮಿಗೆ ಬರಬೇಕಿತ್ತು. ಅವರು ನಾನು ಭಾಳ ರಾತ್ರಿನೂ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ, ನೀವು ಬರಲೇಬೇಕು, ಗೊತ್ತು ನನಗೆ ಈ ರೀತಿ ಎಲ್ಲ ನಡೆಯುತ್ತೆ ಅನ್ನೋದು. ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ, ಅವ್ರಿಗೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿತ್ತು. 1 ತಿಂಗಳಿಂದನೇ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗೋಗಿತ್ತು ಅವ್ರದ್ದು. ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ. ಸತ್ಯ ಏನು ಅನ್ನೋದು ಆ ಜನತೆಗೆ ಗೊತ್ತಿದೆ. ಅವ್ರು ಮಾಡಿರೋದು ಬೇರೆಯವ್ರು ಮಾಡಿರೋದನ್ನ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡು ತಿರುಗಿದ್ರೆ ಏನು ಹೇಳೋಕ್ಕಾಗುತ್ತೆ? ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ವೆಂಕಟೇಶ್, ರಾಮನಗರದಲ್ಲಿ ಇದೀಗ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದೆ. ಈ ಅನಿತಾ ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣವಾಗಿದ್ದು ಯಾವ್ಯಾವ ವಿಚಾರಗಳಂದ್ರೆ ಯಾವ್ಯಾವ ಯೋಜನೆಗಳನ್ನ ಪ್ರಸ್ತಾಪ ಮಾಡಿ ಅಶ್ವಥ್ ನಾರಾಯಣ ಅವ್ರು ಮಾತಾಡ್ತಿದ್ದಾಗ ಅನಿತಾ ಕುಮಾರಸ್ವಾಮಿ ಅವರು ಸಿಟ್ಟಾದ್ರು, ಆಮೇಲೆ ಅವ್ರು ಏನ್ ಹೇಳಿದ್ರು, ಏನೇನ್ ಮಾತಾಡಿದ್ರು? ಸೌಮ್ಯ, ಏನಂದ್ರೆ 2023ರ ಸಾರ್ವತ್ರಿಕ ಚುನಾವಣೆ ಸಮೀಪ ಆಗ್ತಾ ಇದ್ದಂತೆ ರಾಮನಗರದಲ್ಲಿ ಕ್ರೆಡಿಟ್ ವಾರು ಬಹಳ ಜೋರಾಗಿದೆ. ಪ್ರಮುಖವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಮಧ್ಯೆ ಸಾಕಷ್ಟು ಒಂದು ಕೋಲ್ಡ್ ವಾರ್ ಕೂಡ ನಡೀತಾ ಇದೆ. ಇವತ್ತು ಆರೋಹಳ್ಳಿಯ ನೂತನ ತಾಲೂಕು ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಹಾಗೆ ಸಚಿವ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಂದ್ರೆ ಮೊದಲಿಗೆ ಅಶ್ವಥ್ ನಾರಾಯಣ ಅವರು ಕಾರ್ಯಕ್ರಮಕ್ಕೆ ಬಂದು ನೂತನ ತಾಲೂಕು ಕಚೇರಿಯನ್ನ ಒಂದು ಉದ್ಘಾಟನೆಯನ್ನ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಆ ಸ್ಥಳದಲ್ಲಿ ಇರೋದಿಲ್ಲ. ನಂತರ ವೇದಿಕೆಗೆ ಬಂದಂತ ಅನಿತಾ ಕುಮಾರಸ್ವಾಮಿ ಅವರು ಏನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕಾಟಾಚಾರಕ್ಕೆ ಕರೆದಿದ್ದಾರೆ, ನನ್ನನ್ನ ಕಾರ್ಯಕ್ರಮಕ್ಕೆ ಕರೆದು ಒಂದು ಉದ್ಘಾಟನಾ ಸಮಾರಂಭವನ್ನ ಮಾಡ್ಬೇಕಾಗಿತ್ತು, ಆದ್ರೆ ನಾನು ಬರುವ ಮುಂಚೆ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಎನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಹಾಗೆ ಅಶ್ವಥ್ ನಾರಾಯಣ್ ಕೂಡ ರಾಮನಗರ ಜಿಲ್ಲೆ ಮತ್ತು ರಾಮನಗರ ತಾಲೂಕು ಆರೋಹಳ್ಳಿಯಲ್ಲಿ ಅಭಿವೃದ್ಧಿ ಆಗಿರೋದಕ್ಕೆ ಬಿಜೆಪಿ ಸರ್ಕಾರ ಕಾರಣ, ಇವತ್ತು ನೂತನ ತಾಲೂಕು ಕೇಂದ್ರ ಉದ್ಘಾಟನೆ ಆಗ್ತಾ ಇರೋದಕ್ಕೆ ಬಿಜೆಪಿ ಸರ್ಕಾರ ಕಾರಣ, ಹಾಗೆ ರಾಮನಗರ ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ತಂದಿದ್ದು ಬಿಜೆಪಿ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಒಂದು ಗರಂ ಆದ್ರು. ವೇದಿಕೆಯಲ್ಲಿ ಅಶ್ವಥ್ ನಾರಾಯಣ ಅವರು ಮಾತನಾಡುವಂತ ಸಂದರ್ಭದಲ್ಲೇ ನೀವು ನಮ್ಮ ಯೋಜನೆಗಳನ್ನ ಪ್ರಸ್ತಾಪವನ್ನ ಮಾಡಬೇಡಿ, ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಹಾಗೆ ಈಗ ನಾನು ಶಾಸಕಿಯಾಗಿದ್ದೇನೆ, ನಮ್ಮ ಕೊಡುಗೆ ಈ ಜಿಲ್ಲೆಗಿದೆ, ಆ ಒಂದು ವಿಚಾರವನ್ನ ನೀವು ಪ್ರಸ್ತಾಪ ಮಾಡಬೇಡಿ ಎನ್ನುವಂತ ವಿಚಾರವನ್ನು ಕೂಡ ಹೇಳಿದ್ರು. ಆಗ ಅಶ್ವಥ್ ನಾರಾಯಣ ಅವರು ಕೂಡ ನಿಮಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಇದೆ, ನೀವು ಮಾತನಾಡಿ ಎನ್ನುವಂತ ಮಾತನ್ನ ಮುಂದುವರಿಸಿ ಅವರು ಭಾಷಣ ಮುಗಿತಾ ಇದ್ದಂತೆ ನನಗೆ ಬೇರೆ ಕೆಲಸ ಇದೆ ಅಂದ್ರೆ ಅಧಿವೇಶನದ ಒತ್ತಡ ಇರೋದ್ರಿಂದ ನಾನು ಹೋಗ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಹೇಳಿ ಅವರು ವೇದಿಕೆಯಿಂದ ನಿರ್ಗಮಿಸಿದ್ರು. ತದನಂತರ ಅನಿತಾ ಕುಮಾರಸ್ವಾಮಿ ಅವರು ಒಂದು ಭಾಷಣವನ್ನ ಪ್ರಾರಂಭ ಮಾಡಿ ಕೇವಲ ಸುಳ್ಳು ಭರವಸೆಗಳನ್ನ ಹೇಳ್ತಾ ಇದ್ದಾರೆ, ಸುಳ್ಳನ್ನ ಹೇಳ್ತಾ ಇದ್ದಾರೆ. ಈ ಜಿಲ್ಲೆಗೆ ಮತ್ತು ಆರೋಹಳ್ಳಿ ತಾಲೂಕು ಘೋಷಣೆಗೆ ಪ್ರಮುಖ ರೂವಾರಿ ಕುಮಾರಸ್ವಾಮಿ ಅವರು ಕಳೆದ ಏನು ಅವರು ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ಅವರು ಈ ಒಂದು ಘೋಷಣೆಯನ್ನ ಮಾಡಿದ್ದು. ಆದ್ರೆ ನಮ್ಮ ಯೋಜನೆಗಳು ಪೂರ್ಣ ಆಗುವಂತ ಹೊತ್ತಿಗೆ ಇವರ ಸರ್ಕಾರ ಅಧಿಕಾರಕ್ಕೆ ಬಂತು, ಹಾಗಾಗಿ ನಮ್ಮ ಯೋಜನೆಗಳನ್ನ ನಾವೇ ಮಾಡಿದ್ದೇನೆ ಅನ್ನುವಂತ ಸುಳ್ಳು ಒಂದು ಭರವಸೆಗಳನ್ನ ಹೇಳ್ತಾ ಇದ್ದಾರೆ, ಹಾಗೆ ಸುಳ್ಳು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಹೇಳಿ, ನೀವು ಮೊದಲು ಮಲ್ಲೇಶ್ವರಂ